ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್. ನಾನಿವತ್ತು ಕಪ್ಸ್ ಕೊಟ್ಬಿಟ್ಟು ಯಾವ ರೀತಿ ಬ್ಲೌಸ್ ಡಿಸೈನ್ ಮಾಡೋದು ಹಾಗೆ ಕಪ್ಸ್ ಕೊಟ್ಟು ಹೊಲಿಯೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡಿದೆ ನೋಡಿ, ಯಾಕಂದರೆ ತುಂಬ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಈ ಬ್ಲೌಸ್ಗೆ ಕಪ್ಸ್ ಕೊಟ್ಬಿಟ್ಟು ಸ್ಟಿಚ್ ಮಾಡಿಬಿಟ್ಟು ಎಂಬ್ರಾಯ್ಡ್ರಿ ಸಹ ಹಾಕ್ಸಾಗಿದೆ. ಈಗ ಫಿಟ್ಟಿಂಗ್ ಮಾಡಬೇಕು. ಇವಾಗ ತುಂಬ ಟ್ರೆಂಡಿಯಾಗಿ ನಡೀತಾ ಇರೋದು ಕಪ್ಸ್ ಹಾಕ್ಬಿಟ್ಟು ಸ್ಟಿಚ್ ಮಾಡೋದು. ಈ ರೀತಿಯೂ ಕಪ್ಸ್ ಹಾಕಿ ಸ್ಟಿಚ್ ಮಾಡ್ಬೋದು. ನೆಕ್ಸ್ಟು ಇನ್ನೊಂದು ರೀತಿ ಇದೆ, ಅಂದರೆ ನಾವು ಬೇಕಾದರೆ ಮಾತ್ರ ಕಪ್ಸನ್ನು ಆ್ಯಡ್ ಮಾಡ್ಕೋಬೋದು, ಬೇಡದಿದ್ರೆ ಬಿಡ್ಬೋದು. ಆ ರೀತಿಯೂ ಸಹಿತ ಈಗ ಬರ್ತಾ ಇದೆ. ಈ ಕಪ್ಸನ್ನು ನಾವು ತೆಗೆಯೋದಕ್ಕೆ ಬರೋದಿಲ್ಲ. ಇನ್ನೂ ಒಂಥರ ಕಪ್ಸ್ ಅಟ್ಯಾಚ್ ಮಾಡೋದಿದೆ, ಅದು ನಾವು ಬೇಕಾದಾಗ ಹಾಕೊಬೋದು, ಇಲ್ಲ ಅಂದರೆ ಹಾಗೆ ವೇರ್ ಮಾಡ್ಬೋದು. ನೋಡಿ, ಇದು ಬೆಲ್ಟ್ ಪಟ್ಟಿ ಕೊಟ್ಬಿಟ್ಟು ಕಪ್ಸನ್ನು ಇಟ್ಟಿರುವಂತಹದ್ದು. ತುಂಬ ಜನ ಕಪ್ಸ್ ಹಾಕಿ ಸ್ಟಿಚ್ ಮಾಡಿ ಅಂತ ಈಗ ಬಂದುಬಿಟ್ಟಿದೆ. ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ನೋಡಿ, ಫಸ್ಟು ನಾವು ಲೈನಿಂಗಲ್ಲಿ ಕಟ್ ಮಾಡ್ಕೊಂಡಿದ್ವಿ. ಇದು 32 ಸೈಜಿನ ಇದು ಸುತ್ತಳತೆ ಇರೋಂತಹ ಬ್ಲೌಸು. ಇದು ಬೆಲ್ಟ್ ಪಟ್ಟಿನ ಇಟ್ಬಿಟ್ಟು ಕೊಟ್ಟಿರೋದು. ನೋಡಿ, ಕಪ್ಸನ್ನು ಈ ರೀತಿ ಇಟ್ಕೊಂಡು ನೋಡ್ಕೊಬೇಕು, ಸೈಜ್ ಕರೆಕ್ಟ್ ಆಗುತ್ತೋ. ಕರೆಕ್ಟಾಗಿ ಇಡಬೇಕಾಗತ್ತೆ. ಕಪ್ಸನ್ನು ನಾವು ಕರೆಕ್ಟಾಗಿ ಇಡಲಿಲ್ಲ ಸೆಂಟರಲ್ಲಿ ಅಂತ ಅಂದರೆ ಕಪ್ಸು ಇಟ್ಟ ಮೇಲೆ ತೆಗೆಯೋದಕ್ಕೆ ಬರಲ್ಲ. ಹಾಗಾಗಿ ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ. ಲೈನಿಂಗ್ ಮೇಲೆ ಈ ರೀತಿ ಇಟ್ಬಿಟ್ಟು ನೆಕ್ಕನ್ನು ಫಸ್ಟು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಏನು ಬದಲಾವಣೆ ಇರುತ್ತೆ ನಾರ್ಮಲ್ ಬ್ಲೌಸ್ಗಿಂತ ಅಂತೇಳ್ಬಿಟ್ಟು ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದನ್ನು ವ್ಯೂವರ್ಸ್ ಒಬ್ಬರು ಕೇಳಿದರು, ಕಪ್ಸ್ ಬ್ಲೌಸನ್ನು ನಮಗೆ ಸ್ಟಿಚ್ ಮಾಡಿದ್ದು ಹೇಳ್ಕೊಡಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಸೇಮ್ ನೀವು ಯಾವ ರೀತಿ ಕಟ್ ಮಾಡ್ತೀರೋ ಅದೇ ರೀತಿ ಕಟ್ಟಿಂಗ್ ಮಾಡಿಕೊಂಡು ಈ ರೀತಿ ಲೈನಿಂಗನ್ನು ಫಸ್ಟಿಗೆ ನೀವು ಸ್ಟಿಚ್ ಮಾಡ್ತಿರಲ್ವ, ಉಲ್ಟಾ ಫೋಲ್ಡ್ ಮಾಡೋದು ಅದೇ ರೀತಿಯೇ ನೀವು ಸ್ಟಿಚ್ ಮಾಡಿಕೊಂಡು ಉಲ್ಟಾ ಫೋಲ್ಡ್ ಮಾಡ್ಕೊಬೇಕು. ನೆಕ್ಸ್ಟಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋದು, ನೀವು ಲೈನಿಂಗಿಗೂ ಟಕ್ಸ್ ಹಿಡಿಬೇಕು ಮತ್ತು ಮೇಯ್ನ್ ಬಟ್ಟೆಗೂ ಟಕ್ಸ್ ಹಿಡಿಬೇಕು. ಅದೇ ಇದರಲ್ಲಿ ಮೇಯ್ನ್ ಆಗಿರುತ್ತೆ. ಕಪ್ಸನ್ನು ನೀಟಾಗಿ ಕೊಡಬೇಕು ಅಂತ ಅಂದರೆ ನಾವು ಲೈನಿಂಗಿಗೂ ಪ್ರಿನ್ಸ್ ಕಟ್ ಸ್ಟಿಚ್ಚನ್ನು ಹಾಕ್ಕೊಬೇಕು, ಮೇನ್ ಫ್ಯಾಬ್ರಿಕ್ಕಿಗೂ ಪ್ರಿನ್ಸ್ ಕಟ್ ಸ್ಟಿಚ್ಚನ್ನು ಹಾಕೋಬೇಕಾಗತ್ತೆ. ನೋಡಿ, ಈಗ ಕೂಳೆ ಮೇಲೆ ಹೊಲಿಗೆ ಹಾಕಿ ವಿ ಶೇಪಲ್ಲಿ ಸ್ಟಿಚ್ ಮಾಡ್ತಾಯಿದ್ವಿ. ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು, ಕಲಿತ್ರೆ ತುಂಬಾ ಈಸಿ ಆಗುತ್ತೆ. ನೋಡಿ, ವಿ ಶೇಪಲ್ಲಿ. ಈಗ ನಮ್ಮಲ್ಲಂತೂ ದಿನಕ್ಕೆ 1-2 ಬ್ಲೌಸು ಕಪ್ಸನ್ನು ಆ್ಯಡ್ ಮಾಡೋದಕ್ಕೆ ಕೊಡ್ತಾರೆ. ಈಗ ಕುತ್ತಿಗೆ ಪಟ್ಟಿನ ಈ ರೀತಿ ಸ್ಟಿಚ್ ಆದಮೇಲೆ ಕರೆಕ್ಟಾಗಿ ಮೇನ್ ಫ್ಯಾಬ್ರಿಕನ್ನು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ, ಫ್ರಂಟ್ ಪಾರ್ಟನ್ನು ಈಗ ಅಟ್ಯಾಚ್ ಮಾಡಾಯಿತು. ಈಗ ಕಪ್ಸನ್ನು ಹಾಕೋದು. ಈ ರೀತಿ ಕಪ್ಸನ್ನು ಮಧ್ಯ ಸೆಂಟ್ರಲ್ಲಿ ಒಂದು ಪೆನ್ನಲ್ಲಾದರೂ ನೀವು ಮಾರ್ಕ್ ಮಾಡಿಕೊಂಡು ಈ ಥರ ಪ್ರಿನ್ಸ್ ಕಟ್ನ ಕೊಟ್ಕೊಂಡು, ಅಂದರೆ ಪ್ರಿನ್ಸ್ ಕಟ್ 4 ಇಂಚು ಅಗಲ 3.5 ಇಂಚು ಉದ್ದ ಕೊಟ್ಬಿಟ್ಟು ಕರೆಕ್ಟು ಪಾಯಿಂಟ್ ಮಾಡಿಕೊಂಡು ಈ ರೀತಿ ಪ್ರಿನ್ಸ್ ಕಟ್ ಶೇಪನ್ನು ಹಾಕ್ಕೊಬೇಕು. ಕಪ್ಸನ್ನು ಕರೆಕ್ಟು ಸೆಂಟ್ರಲ್ಲಿ ಇಟ್ಬಿಟ್ಟು ಹೊಲಿಬೇಕು. ಅದಕ್ಕೂ ಮೊದಲು ನೋಡಿ, ಈ ರೀತಿ ಟಕ್ಸ್ ಮಾರ್ಕ್ ಮಾಡ್ತಾಯಿದ್ದೀವಲ್ಲ, ಈ ರೀತಿ ಅಂದರೆ ಲೈನಿಂಗಲ್ಲೂ ಟಕ್ಸ್ ಹಿಡಿಬೇಕು, ಮೇನ್ ಫ್ಯಾಬ್ರಿಕಲ್ಲೂ ಟಕ್ಸ್ ಹಿಡಿಬೇಕು. ಇದರಲ್ಲಿ ಮೇಯ್ನ್ ಇರೋದು ಅದೇ. ಮೇಯ್ನ್ ಬಟ್ಟೆಲೂ ಸಹಿತ ಟಕ್ಸ್ ಹಿಡಿಬೇಕಾಗುತ್ತೆ, ಹಾಗೂ ಲೈನಿಂಗ್ ಬಟ್ಟೆಲೂ ಟಕ್ಸ್ ಹಿಡಿಬೇಕಾಗುತ್ತೆ. ಕಪ್ಸನ್ನು ಸೆಂಟ್ರಲ್ಲಿ ಕರೆಕ್ಟಾಗಿ ಕೂರಿಸೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಸುಕ್ಕಿಲ್ದ ಇರೋ ಹಾಗೆಯೇ ನಾವು ಲೈನಿಂಗನ್ನು ಅಟ್ಯಾಚ್ ಮಾಡೋದು. ತುಂಬ ಜನ ಕಪ್ಸನ್ನು ಕೊಡ್ತಾರೆ, ಲೈನಿಂಗ್ ಅಟ್ಯಾಚ್ ಮಾಡುವಾಗ ಸುಕ್ಕಾಗಿ ಕೊಟ್ಟಿರ್ತಾರೆ, ಆಗ ಅದು ನೀಟಾಗಿ ಬಂದಿರೋದಿಲ್ಲ. ನೋಡಿ, ಈ ರೀತಿ ಪ್ರಿನ್ಸ್ ಕಟ್ಟನ್ನು ಕೊಟ್ಕೊಬೇಕು. 4 ಇಂಚು ಅಗಲ 3.5 ಇಂಚು ಉದ್ದದಲ್ಲಿ ಆ ಕಡೆ 1 ಇಂಚು ಈ ಕಡೆ 1 ಇಂಚು ಟಕ್ಸನ್ನು ಕೊಡಬೇಕಾಗತ್ತೆ. ಈ ರೀತಿ ನೀವು ಕುತ್ತಿಗೆ ಹತ್ರ ಮಾತ್ರ ಸ್ಟಿಚ್ ಮಾಡಿ ಇಟ್ಕೊಳ್ಳಿ. ಫುಲ್ಲು ಫ್ರಂಟ್ ಪಾರ್ಟ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಯಾಕಂದರೆ ಕಪ್ಸನ್ನು ಆ್ಯಡ್ ಮಾಡಬೇಕಲ್ಲ. ಆದ್ದರಿಂದ ಈ ರೀತಿ ಟಕ್ಸ್ ಮಾರ್ಕ್ ಮಾಡ್ಕೊಂಡಾದಮೇಲೆ ನಿಧಾನಕ್ಕೆ ಟಕ್ಸನ್ನು ಇಟ್ಕೊಂಬರ್ಬೇಕು. ತುಂಬ ಈಸಿ ಇದೆ, ತುಂಬ ಕಷ್ಟ ಏನಲ್ಲ. ಯಾರೇ ಕಪ್ಸ್ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಕೊಟ್ಟರು ಈಸ್ಕೊಳ್ಳಿ. ಏನಾದರೂ ಕನ್ಫ್ಯೂಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಕೇಳಿ. ನೋಡಿ, ಈಗ ಮೇಯ್ನ್ ಬಟ್ಟೆಯಲ್ಲಿ ನಾವು ಕಪ್ಸನ್ನು ಇಡೋದಕ್ಕೆ ಟಕ್ಸನ್ನು ಹಿಡಿತಿದ್ದೀವಿ. 2 ಟಕ್ಸ್ ಬರುತ್ತೆ, ಮೇಲಿಂದ ಈ ರೀತಿ ಕಂಕಳ ತನಕ ಒಂದು ಟಕ್ಸ್ ಬರುತ್ತೆ. ನೆಕ್ಸ್ಟು ಲೈನಿಂಗಲ್ಲೂ ಸಹಿತ ಇದೇ ರೀತಿ ಸ್ಟಿಚ್ ಮಾಡ್ಕೊಬೇಕು. ಎಲ್ಲ ಟೈಲರ್ಸಿಗೂ ತುಂಬ ಬ್ಯುಸಿ ಇರ್ತಾರೆ ಈಗ ಅಂದರೆ ಗೃಹ ಪ್ರವೇಶ, ಮದುವೆ, ಈ ರೀತಿ ಮದುವೆ ಸೀಸನ್ ಇರುತ್ತೆ. ಆದ್ದರಿಂದ ಈ ರೀತಿ ಬ್ಲೌಸ್ಗಳನ್ನು ಕೊಟ್ಟಾಗ ನೀವು ಸ್ವಲ್ಪ ಅಮೌಂಟನ್ನು ಜಾಸ್ತಿ ಇಸ್ಕೊಬೇಕು. ನೀವೇ ಕಪ್ಸು ತಂದು ಹಾಕಿ ಹೊಲಿದ್ರೆ 450 ತಗೊಳ್ಳಿ. ಅದೇ ಅವರೇ ಕಪ್ಸು ತಂದು ಕೊಟ್ಟರು ಅಂತ ಅಂದರೆ 400 ತಗೊಳ್ಳಿ. ಯಾಕಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ನೋಡಿ, ಈ ರೀತಿ ಎಲ್ಲ ಮಾಡಬೇಕಾಗತ್ತೆ. ಲೈನಿಂಗ್ ಮೇಲೆ ಬೇರೆ ಟಕ್ಸು, ಹಾಗೆ ಮೇನ್ ಫ್ಯಾಬ್ರಿಕ್ ಮೇಲೆ ಬೇರೆ ಟಕ್ಸ್ ಇಟ್ಬಿಟ್ಟು ಕಪ್ಸನ್ನು ಕೂರಿಸ್ಬೇಕಾಗತ್ತೆ. ನೋಡಿ, ಈಗ ಈ ರೀತಿ ಉಲ್ಟಾ ಮಾಡಿಕೊಂಡು
ಕರೆಕ್ಟಾಗಿ ಈ ಸೆಂಟ್ರಲ್ಲಿ ಎಲ್ಲೆಲ್ಲಿ ಬರುತ್ತೋ ಅಲ್ಲೂ ಸಹಿತ ಲೈನಿಂಗನ್ನು ಇಟ್ಬಿಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಬೇಕು. ಕಪ್ಸು 4 ಟಕ್ಸ್ ಬ್ಲೌಸ್ಗಿಂತನೂ ಈ ರೀತಿ ಪ್ರಿನ್ಸ್ ಕಟ್ ಬ್ಲೌಸ್ಗೆ ತುಂಬ ಚೆನ್ನಾಗಿ ಬರುತ್ತೆ. ಯಾರಾದರೂ ಕಪ್ಸ್ ಇಟ್ಟು ಸ್ಟಿಚ್ ಕೊಡೋಕೆ ಹೇಳಿದ್ರು ಅಂದರೆ ಈ ರೀತಿ ಪ್ರಿನ್ಸ್ ಕಟ್ ಕೊಡಿ. ಬೆಲ್ಟ್ ಪಟ್ಟಿ ಕೊಟ್ಬಿಟ್ಟು ಈಗ ನಾನು ಸ್ಟಿಚ್ ಮಾಡಿ ತೋರಿಸ್ತಾ ಇರೋದು. ಇನ್ನೊಂದು ಬ್ಲೌಸಲ್ಲಿ ನಾನು ನಿಮಗೆ ಬೆಲ್ಟ್ ಪಟ್ಟಿ ಇಲ್ಲದೇ ಇರೋ ಹಾಗೆ ಬ್ಲೌಸ್ಗೆ ಹೇಗೆ ಕಪ್ಸನ್ನು ಕೊಡುವಂಥದ್ದು ಅಂತ ಹೇಳ್ಕೊಡ್ತೀನಿ. 4 ಟಕ್ಸ್ ಬ್ಲೌಸ್ಗೆ ಅಷ್ಟು ನೀಟಾಗಿ ಬರೋದಿಲ್ಲ, ಅದರಲ್ಲೂ ಫ್ರಂಟ್ ಹುಕ್ಸು ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ. ನೀವು ಬ್ಯಾಕ್ ಹುಕ್ಸಿಗೆ ಈ ರೀತಿ ಕಪ್ಸ್ ಬ್ಲೌಸು ತುಂಬಾ ಚೆನ್ನಾಗಿ ಕಾಣುತ್ತೆ. ಈಗ ತುಂಬ ಟ್ರೆಂಡಲ್ಲಿ ನಡೀತಾ ಇರೋದು ಕಪ್ಸ್ ಬ್ಲೌಸ್ಗಳು ನೋಡಿ. ಈ ಲೈನಿಂಗ್ ಮೇಲೂ ಸಹಿತ ಈ ರೀತಿ ಟಕ್ಸನ್ನು ಪ್ರಿನ್ಸ್ ಟಕ್ಸನ್ನು ಹಿಡ್ಕೊಬೇಕು, ಹಾಗೆ ಮೇನ್ ಫ್ಯಾಬ್ರಿಕ್ ಮೇಲೂ ಸಹಿತ ಟಕ್ಸನ್ನು ಹಿಡ್ಕೊಬೇಕು. ನಂತರ ನಾವೀಗ ಕಪ್ಸನ್ನು ಒಳಗಡೆ ಹಾಕಿ ಕೊಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ. ಈ ರೀತಿ ಲೈನಿಂಗು ಈ ರೀತಿ ತಕ್ಕೊಂಡು ಟಕ್ಸಿನ ಮಧ್ಯಭಾಗ 3.5 ಹೈಟಿಗೆ ಮಧ್ಯ ಬಂದಿತ್ತಲ್ಲ ಅಲ್ಲಿಗೆ ಈ ರೀತಿ ಕಪ್ಸನ್ನು ಸಹಿತ ಮಾರ್ಕ್ ಮಾಡಿಬಿಟ್ಟು ಮಧ್ಯಕ್ಕೆ ಇಡಬೇಕಾಗತ್ತೆ. ಇಟ್ಬಿಟ್ಟು ಒಂದೊಂದು ಟಿಕ್ಕೆ ಹಾಕಿಬಿಟ್ಟು ನೀವು ಅದನ್ನು ನಿಲ್ಲಿಸಿದ್ರೆ ಸಾಕು, ಕರೆಕ್ಟಾಗಿ ನಿಲ್ಲತ್ತೆ ಕಪ್ಸು ನೋಡಿ. ಇದೆರಡು ಮಧ್ಯ ಅಂದರೆ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಒಳಗಡೆ ಬರಬೇಕಲ್ಲ, ಹಾಗಾಗಿ ಕರೆಕ್ಟಾಗಿ ಸೆಂಟ್ರಿಗೆ ಮಾರ್ಕ್ ಮಾಡಿ ಮಧ್ಯಕ್ಕೆ ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಿಮ್ಮೂರಲ್ಲಿ ಕಪ್ಸ್ ಬ್ಲೌಸು ಸ್ಟಿಚ್ ಮಾಡಿದ್ರೆ ಎಷ್ಟು ಕೊಡ್ತಾರೆ, ಎಷ್ಟು ತಗೊಳ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋನ ಟೈಲರ್ಸ್ ನೋಡಿದ್ರೆ. ಹಾಗೆಯೇ ಇನ್ನೊಂದು ಬ್ಲೌಸಿಗೆ ಬೆಲ್ಟ್ ಪಟ್ಟಿ ಇಲ್ಲದೇ ಇರೋ ಬ್ಲೌಸಿಗೆ ಕಪ್ಸನ್ನು ಹಾಕೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ ನೋಡಿ. ನೀವು ನೋಡ್ತಾ ಇರ್ಬೋದು, ಕಪ್ಸನ್ನು 4 ಫೋಲ್ಡ್ ಮಾಡಿ ಮಧ್ಯ ಸೆಂಟರಲ್ಲಿ ಮಾರ್ಕ್ ಮಾಡಿ ಇಡ್ತಾ ಇದ್ದೀನಿ. ತುಂಬ ಜನ ಕಮೆಂಟ್ ಮಾಡಿದರು ಕಪ್ಸ್ ಬ್ಲೌಸನ್ನು ಸಹಿತ ಸ್ಟಿಚ್ ಮಾಡಿ ತೋರಿಸಿ ಅಂದ್ಬಿಟ್ಟು. ಹಾಗಾಗಿ ಕಪ್ಸ್ ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ವಲ್ಲ, ಹಾಗೆ ಒಂದು ವಿಡಿಯೋ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಕಪ್ಸ್ ಬ್ಲೌಸ್ ನೀವು ಸಹ ಹೀಗೆ ಹೊಲಿತೀರಾ, ಇದರಲ್ಲೂ ಏನಾದರೂ ಚೇಂಜಸ್ ಇದೆಯಾ ಅಂತ ಹೇಳ್ಬಿಟ್ಟು ನನಗೂ ಸಹಿತ ಹೇಳಿ ನೋಡಿ. ಈಗ ಕಪ್ಸ್ ಕೊಟ್ಟಾಯಿತು, ರೆಡಿ ಆಯಿತು. ಈಗ ಶೇಪ್ ಕರೆಕ್ಟಾಗಿ ಕಟ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ ಪೂರ್ತಿ ಅಟ್ಯಾಚ್ ಮಾಡಿಕೊಂಡು ಈಗ ನೆಕ್ಸ್ಟು ಈ ರೀತಿ ಕಪ್ಸ್ ಕೊಟ್ಟಾದಮೇಲೆ ಎಲ್ಲೂ ಸುಕ್ಕು ಬರದೇ ಇರೋ ಹಾಗೆ ನೀಟಾಗಿ ಹಿಡ್ಕೊಂಡು ಲೈನಿಂಗನ್ನು ಅಟ್ಯಾಚ್ ಮಾಡಬೇಕಾಗತ್ತೆ. ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಸುಕ್ಕು ಬರಬಾರ್ದು. ಸುಕ್ಕು ಬಂದರೆ ನೀವು ಕಪ್ಸ್ ಕೊಟ್ಟಿರೋದು ಬ್ಲೌಸ್ ಸ್ಟಿಚ್ ಮಾಡಿರೋದು ಯಾವುದು ನೀಟಾಗಿ ಬರೋದಿಲ್ಲ. ಸ್ವಲ್ಪ ನೀವೀಗ ಲೈನಿಂಗ್ ಅಟ್ಯಾಚ್ ಮಾಡುವಾಗ ನೀಟಾಗಿ ಎಳೆದು ಹಿಡ್ಕೊಂಡು ನೋಡಿಕೊಂಡು ನೀವು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿ. ಇಲ್ಲ ಅಂತಂದರೆ ಕಪ್ಸ್ ಕೊಟ್ಟಿರ್ತೀವಿ ಫ್ರಂಟ್ ಪಾರ್ಟಲ್ಲಿ ತುಂಬ ಸುಕ್ಕು ಬಂದಿರುತ್ತೆ, ಸರಿನೇ ಆಗೋದಿಲ್ಲ. ಆದ್ದರಿಂದ ಕಪ್ಸ್ ಬ್ಲೌಸ್ ಈಗೆಲ್ಲ ತುಂಬ ಟ್ರೆಂಡಲ್ಲಿ ನಡೆಯೋದ್ರಿಂದ ಕಪ್ಸ್ ಹಾಕಿ ಸ್ಟಿಚ್ ಮಾಡಿ ಅಂದರೆ ಟೆನ್ಷನ್ ಮಾಡ್ಕೊಬೇಡಿ. ಈ ವಿಡಿಯೋ ನೋಡಿದ ಮೇಲೂ ನಿಮಗೆ ತುಂಬ ಕನ್ಫ್ಯೂಸ್ ಆಗ್ತಾ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ನೋಡಿ, ಈ ಲೈನಿಂಗ್ ಅಟ್ಯಾಚ್ ಮಾಡುವಾಗ ಅದು ಕೇರ್ಫುಲ್ಲಾಗಿ ನಿಧಾನಕ್ಕೆ ಅಟ್ಯಾಚ್ ಮಾಡಬೇಕಾಗತ್ತೆ. ಯಾಕಂದರೆ ಫ್ರಂಟ್ ಪಾರ್ಟಲ್ಲಿ ಲೂಸ್ ಬಂತು ಅಂದರೆ ಬ್ಲೌಸು ತುಂಬಾ ಲೂಸ್ ಆಗುತ್ತೆ. ಹಾಗಾಗಿ ಈ ರೀತಿ ಲೈನಿಂಗ್ ಅಟ್ಯಾಚ್ ಮಾಡುವಾಗ ಕರೆಕ್ಟಾಗಿ ನೋಡಿಕೊಂಡು ಲೈನಿಂಗ್ ಅಟ್ಯಾಚ್ ಮಾಡಬೇಕು. ಎಲ್ಲೂ ಸಹಿತ ಲೂಸ್ ಬಂದಿರಬಾರ್ದು. ಕಪ್ಸ್ ಕೊಟ್ಟಿರೋ ಜಾಗದಲ್ಲಿ ಮಾತ್ರ ಇನ್ನೂ ಲೂಸಾಗಿ ಬರಬಾರ್ದು. ಆದ್ದರಿಂದ ಈ ರೀತಿ ನೋಡಿಕೊಂಡು ಎಳೆದು ನೋಡಿ ನೆಕ್ಸ್ಟು ನೀವು ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡ್ಕೋಬೇಕಾಗತ್ತೆ. ಈ ವಿಡಿಯೋ ನಿಮಗೆಲ್ಲ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದು ತುಂಬ ಈಸಿ ಇದೆ. ನಾರ್ಮಲ್ ನಾನು ಹಿಂದಿನ ವಿಡಿಯೋದಲ್ಲಿ ಹೇಗೆ ಹೇಳ್ಕೊಟ್ಟಿದ್ನೋ ಅದೇ ರೀತಿಯೇ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡೋದು. ಬೆಲ್ಟ್ ಪಟ್ಟಿ ಇಲ್ಲದೇ ಇರೋ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನೊಂದು ಈ ರೀತಿ ಕಪ್ಸ್ ಬ್ಲೌಸನ್ನು ಹೇಳ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾಕಂದರೆ ನೀವು ಯಾವುದೇ ವಿಡಿಯೋ ಕೇಳಿದ್ರು ನಾನು ಮತ್ತೆ 2 ದಿನ ಲೇಟ್ ಆದರೂ ಸಹಿತ ನಿಮಗೋಸ್ಕರ ಹಾಕಿರ್ತೀನಿ. ನೋಡಿ, ಕಪ್ಸ್ ಅಟ್ಯಾಚ್ ಆದಮೇಲೆ ಫ್ರಂಟ್ ಪಾರ್ಟು ಈ ರೀತಿ ಬಂತು. ನಾನು ವಿಡಿಯೋ ಫಸ್ಟಲ್ಲೇ ತೋರಿಸ್ತಿರೋ ಹಾಗೆ ಎಂಬ್ರಾಯ್ಡ್ರಿ ಮಾಡಿ ಬಂದಿದೆ ಬ್ಲೌಸು. ಫಿಟ್ಟಿಂಗ್ ಮಾಡಬೇಕು, ಅವ್ರು ಬಂದಿರಲಿಲ್ಲ. 1ನೇ ತಾರೀಕು ಕೊಡೋದಕ್ಕೆ ಹೇಳಿದ್ದಾರೆ. ನಾಳೆನೇ 1ನೇ ತಾರೀಕು ಆಗಿರೋದ್ರಿಂದ ನಾಳೆ ಕೊಡ್ತೀನಿ. ನೋಡಿ, ಇಷ್ಟು ಆದಮೇಲೆ ಫ್ರಂಟ್ ಹುಕ್ಸ್ಗೆ ನಾವು ಕಟ್ ಮಾಡಿದ್ವಿ. ಇವರು ಫ್ರಂಟ್ ಹುಕ್ಸೇ ಬೇಕು ಅಂತ ಹೇಳಿದ್ರು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಹೇಗಿತ್ತು, ಈಸಿ ಇತ್ತಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.